ನಮಸ್ಕಾರ. ಜನ್ಮ ಜನ್ಮದಲ್ಲೂ ಸಾಲ ಆಗಬಾರ್ದಪ್ಪ ಅಂದರೆ ಜನ್ಮ ಜನ್ಮದಲ್ಲೂ ಸಾಲ ನೀವು ಯಾರಿಗೂ ಕೇಳಬಾರ್ದಪ್ಪ ಅಂತಂದರೆ ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ತೀರಿಸ್ಬೇಕಪ್ಪ ಅಂತಂದರೆ ಕೊಟ್ಟಿರುವ ಹಣ ನಿಮಗೆ ವಾಪಸ್ ಅವರಾಗ ಅವರೇ ಬಂದು ಕೊಡಬೇಕು ಅಂತಂದರೆ ನೀವು ಇಸ್ಕೊಂಬಿಟ್ಟಿರ್ತೀರ, ಸಾಲ ಮಾಡ್ಕೊಂಬಿಟ್ಟಿರ್ತೀರ. ಅವರು ಸಾಲ ಹೆಂಗಪ್ಪ ತೀರಿಸ್ಬೇಕು ಅಂತಿರ್ತೀರ. ಈಗ ಸಪೋಸ್ ನಿಮ್ಮ ಹತ್ರ ಹಣ, ಬಂಗಾರ, ಒಡವೆಗಳು ಏನೋ ಇಸ್ಕೊಂಡೋಗಿ ಅಡ ಇಟ್ಕೊಂಡು ಅವ್ರ ಕಷ್ಟಕ್ಕೆ ಬಳಸ್ಕೊಂಡಿರ್ತಾರೆ. ನೀವು ಬ್ಯಾಂಕುಗಳಲ್ಲಿ ಅಲ್ಲಿ ಇಲ್ಲಿ ಒಡವೆ ಇಟ್ಟು ಸಾಲ ತಗೊಂಬಂದಿರ್ತೀರ. ಮತ್ತು ಎಸ್ಪೆಷಲಿ ಆಸ್ತಿ ವಿಚಾರದಲ್ಲಿ ಕಲಹಗಳು, ಸಮಸ್ಯೆಗಳು ಬಂದಿರುತ್ತೆ. ಆಸ್ತಿ ವಿಚಾರದಲ್ಲಿ ಸರಿ ಹೋಗ್ಬೇಕಪ್ಪ ಅಂತಂತಂದರೆ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಎಸ್ಪೆಷಲಿ ಸಾಲದ ಸಮಸ್ಯೆ, ಫೈನಾನ್ಷಿಯಲ್ ಸಮಸ್ಯೆ, ಹಣದ ಸಮಸ್ಯೆಗಳಿಗೆ ಇದು ಅದ್ಭುತವಾದ ಪರಿಹಾರ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಹಾರ್ಡ್ ವರ್ಕ್ ಮಾಡಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಎಲ್ಲರೂ ಮಾಡ್ತಿರ್ತೀವಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಹಣದ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳು, ಸಾಲಬಾಧೆ ಸಮಸ್ಯೆಗಳು ಇಷ್ಟೆಲ್ಲ ಇರುತ್ತೆ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಹಣದುಬ್ಬರ ಜಾಸ್ತಿ ಆಗಿದೆ, ಒಪ್ಕೋತೀನಿ. ಬಟ್ ಹಾರ್ಡ್ ವರ್ಕ್ ಮಾಡ್ತಿರಲ್ಲ, ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿ. ತಲೆ ಉಪಯೋಗಿಸ್ಬೇಕು, ಕ್ರಿಯೇಟಿವಿಟಿ ಇರಬೇಕು. ತಲೆ ಉಪಯೋಗಿಸಿದರೆ ಮಾತ್ರ ಇವತ್ತು ದುಡ್ಡು, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಒಂದು ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಆಸೆಗಳು, ಆಕಾಂಕ್ಷೆಗಳು ಕಡಿಮೆ ಮಾಡ್ಕೊಬೇಕು. ಇಲ್ಲಾಂದರೆ ಭಾಳ ಇದಾಗ್ಬಿಡುತ್ತೆ. ಎಲ್ಲೋ 20% ಆಫ್ ದಿ ಪೀಪಲ್ಸ್, 100ಕ್ಕೆ 20%, 30% ಆಫ್ ದಿ ಪೀಪಲ್ಸ್ ಭಗವಂತ ಕೊಡ್ತಾನೆ ಇರ್ತಾನೆ ಅವರಿಗೆ. ಬೈ ಡಿಫಾಲ್ಟಾಗಿ ಶ್ರೀಮಂತರು ಇರ್ತಾರೆ. ತಾತ ಶ್ರೀಮಂತರಿರ್ತಾನೆ, ಮುತ್ತಾತ ಕೋಟ್ಯಾಧಿಪತಿ ಇರ್ತಾನೆ, ಕರೋಡೋಪತಿಗಳಾಗಿರ್ತಾರೆ. ಅವನ ಮಗ ಕರೋಡಪತಿ ಆಗಿರ್ತಾನೆ, ಅವರು ಮೊಮ್ಮಕ್ಕಳು ಕರೋಡಪತಿಗಳು ಆಗ್ತಾ ಇರ್ತಾರೆ. ಯಾಕೆಂದರೆ ಆ ಭಗವಂತ ಡಿಫಾಲ್ಟಾಗಿ ಕೊಟ್ಬಿಟ್ಟಿರ್ತಾರೆ. ಇನ್ನು ಇವತ್ತಂತೂ ಹಾರ್ಡ್ ವರ್ಕು ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಿ ತಲೆ ಉಪಯೋಗಿಸಿ ದುಡಿಬೇಕು. ತುಂಬ ಕಷ್ಟ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಚಾರದಲ್ಲಿ ಎಸ್ಪೆಷಲಿ ಜನ್ಮದಲ್ಲೂ ಸಾಲ ಆಗಬಾರ್ದು, ಸಾಲ ಮಾಡಬಾರ್ದು, ಇನ್ನೊಬ್ಬರಿಗೆ ಸಾಲ ಕೇಳಬಾರ್ದು, ಇನ್ನೊಬ್ಬರು ಸಾಲ ತೀರಿಸ್ಬೇಕು. ಅಡ ಇಟ್ಟಿರೋ ಹಣ, ಒಡವೆಗಳೆಲ್ಲ ಬರಬೇಕು, ಕೊಟ್ಟಿರೋ ಹಣ ವಾಪಸ್ ಬರಬೇಕು. ನೀವು ಇಸ್ಕೊಂಡಿದ್ರೆ ಅವರಿಗೆ ಕೊಡೋ ಅಂಥ ಶಕ್ತಿ ಬರಬೇಕಪ್ಪ ಅಂತಂದರೆ ನೋಡಿ. ಈ ಎಸ್ಪೆಷಲಿ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳಿದ್ದಾಗ ಇದನ್ನು ಬಗೆಹರಿಸ್ಕೊಬೇಕಪ್ಪ ಅಂತಂದರೆ ಹೆಚ್ಚಾಗಿ ಈ ಒಂದು ಮಂತ್ರನ ಪಠಣೆ ಮಾಡ್ತಾನೇ ಇರ್ರಿ. ಎರಡನೇದೊಂದು ದೇವಸ್ಥಾನಕ್ಕೆ ಹೇಳ್ತೀನಿ ನೋಡಿ. ಜ್ಯೋತಿಷಿಗಳಾಗಿ ನಾವು ಮಂತ್ರ ಹೇಳ್ಕೊಳ್ಳಿ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅನ್ನೋದು ಅಷ್ಟೇ ನಮ್ಮ ಡ್ಯೂಟಿ. ಇನ್ನು ಉಳಿದಿದ್ದೆಲ್ಲ ನೀವು ಮಾಡ್ಕೊಬೇಕಷ್ಟೆ. ಯಾಕಂದರೆ ನಾವು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಲ್ಲ, ಓನ್ಲಿ ಫಾರ್ ಮಾರ್ಗದರ್ಶನ. ಯಾವುದಪ್ಪ ಅದು ಮಂತ್ರ ಅಂತಂದರೆ, ಓಂ ಅಮೃತಾಲಕ್ಷ್ಮಿಯೇ ಸ್ವಾಹ, ಓಂ ಅಮೃತಾಲಕ್ಷ್ಮಿಯೇ ಸ್ವಾಹ. ನೋಡಿದರೆ ಸಮುದ್ರ ಮಂಥನ ಮಾಡುವ ಸಂದರ್ಭದಲ್ಲಿ ಲಕ್ಷ್ಮಿ ಕ್ಷೀರ ಸಮುದ್ರದಿಂದ ಉದ್ಭವ ಆಗಿರೋದು. ಹಂಗಾಗಿ ಓಂ ಅಮೃತಾಲಕ್ಷ್ಮಿಯೇ ಸ್ವಾಹ, ಓಂ ಅಮೃತಾಲಕ್ಷ್ಮಿಯೇ ಸ್ವಾಹ. ಇದನ್ನು ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಬೆಳಗಿನ ಜಾವ ನೀವು ಬೆಳಗಿನ ಜಾವ 4ರಿಂದ 5 ಗಂಟೆ ಒಳಗಡೆ, 4ರಿಂದ 5 ಗಂಟೆ, 4ರಿಂದ 5:15 ಒಳಗಡೆ ಸ್ನಾನ ಮಾಡಬೇಕಂತೇನಿಲ್ಲ. ಕೈಕಾಲು ಮುಖ ತೊಳ್ಕೊಳ್ಳಿ.
ಮೌತ್ ವಾಶ್ ಮಾಡ್ಕೊಳ್ಳಿ. ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ. ಅವತ್ತಿಂದ ಸ್ಟಾರ್ಟ್ ಮಾಡಿ. ಓಂ ಅಮೃತ ಲಕ್ಷ್ಮಿಯೇ ಸ್ವಾಹ, ಓಂ ಅಮೃತ ಲಕ್ಷ್ಮಿಯೇ ಸ್ವಾಹ ಅಂತ ಅನ್ಲಿಮಿಟೆಡ್ಡು, ಪ್ರತಿದಿನ ಅನ್ಲಿಮಿಟೆಡ್ಡು. ಕುಂತರು, ನಿಂತರು, ಓಡಾಡಿದರು, ಕೆಲಸ ಮಾಡೋ ಜಾಗದಲ್ಲಿ ಎಲ್ಲಿ ಯಾವಾಗ ಬೇಕಾದರೂ ಹೇಳ್ಕೊಳ್ಳಿ. ಕುಂತರು, ನಿಂತರು, ಓಡಾಡಿದರು, ಕೆಲಸ ಮಾಡಬೇಕಾದ್ರೆ ಟೈಮಿಂಗ್ಸ್ ಏನಿಲ್ಲ. ಮತ್ತು ಈ ಮಂತ್ರ ಯಾರಿಗೋಸ್ಕರ ಬೇಕಾದರೂ ಮಾಡ್ಬೋದು, ಹೇಳ್ಬೋದು. ಗಂಡನಿಗೋಸ್ಕರ ಹೆಂಡ್ತಿ, ಹೆಂಡ್ತಿಗೋಸ್ಕರ ಗಂಡ, ಮಕ್ಕಳು ಅಪ್ಪ ಅಮ್ಮನಿಗೆ, ಅಪ್ಪ ಅಮ್ಮನಿಗೋಸ್ಕರ ಮಕ್ಕಳು, ಅತ್ತೆ ಮಾವನಿಗೋಸ್ಕರ ಸೊಸೆ, ಫ್ರೆಂಡ್ಸ್ ಪರವಾಗಿಯೂ ಮಾಡ್ಕೊಬೋದು. ಇನ್ನೊಬ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಯಾರ್ಯಾರ ಪರವಾಗಿ ಅಂತಲೂ ಮಾಡ್ಕೊಬೋದು. ಈ ಕೊಟ್ಟಿರೋ ಹಣ ವಾಪಸ್ ಬರಬೇಕಂದ್ರೆ ಅವ್ರ ಪರವಾಗಿ ಹೇಳ್ಕೊಳ್ಳಿ. ಅವ್ರಿಗೆ ಒಳ್ಳೆಯದಾಗಲಿ, ಅವರಿಂದ ಒಳ್ಳೆಯದಾಗಿ ನಮಗೆ ನಮ್ಮ ದುಡ್ಡು ವಾಪಸ್ ಬೇಗ ಬರಲಿ ತಾಯಿ ಅಂತ ಕೇಳ್ಕೊಳ್ಳಿ. ಒಂದು. ಎರಡನೇದು, ಅನುಕೂಲ ಇದ್ದವರು ಶೃಂಗೇರಿ ಹತ್ರ, ಶೃಂಗೇರಿಯಿಂದ ಒಂದು 6 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ದೊಡ್ಡ ಹೊನ್ನೆ. ಅಲ್ಲಿ ವರಾಹಿ ಅಮ್ಮನ ದೇವಸ್ಥಾನ ಅಂತ ಬರುತ್ತೆ. ವರಾಹಿ ಅಮ್ಮನವರ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ. ಅನುಕೂಲ ಇದ್ದವರು ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ. ಈ ಮಂತ್ರ ಈ ಒಂದು ದೇವಸ್ಥಾನಕ್ಕೆ ಅನುಕೂಲ ಇದ್ದವರು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಹಣದ ವಿಚಾರದಲ್ಲಿ, ಸಾಲಬಾಧೆ ವಿಚಾರದಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.